ಇರಲ್ಲ ಅಂತ ಹೇಳ್ಬೋದು, ಸಹಾಯ ಮಾಡ್ಬೋದು ನಾವು ಇನ್ನೊಬ್ಬರಿಗೆ. ಅದರಲ್ಲಿ ಪ್ರತಿಫಲ ಅಪೇಕ್ಷೆ ಇಟ್ಕೊಳ್ತೀವಿ ನಾವು. ಆದರೆ ಒಳಗಡೆಯಿಂದ ಯೋಚನೆ ಮಾಡೋದಾದ್ರೆ ನಮ್ಮ ಒಳಗಡೆ ಎಲ್ಲೋ ಒಂದು ಕಡೆ ಇರುತ್ತೆ, ಅವರು ನನ್ನ ಬಗ್ಗೆ ಒಳ್ಳೆಯದನ್ನು ತಿಳ್ಕೊಳ್ಬೇಕು ಅಂತ, ಅದು ಪ್ರತಿಫಲ ಅಪೇಕ್ಷೆ. ಅದಾಯ್ತಾ? ಅವರು ನನ್ನನ್ನು ಹೊಗಳ್ಬೇಕು ಅಂತ ಹೊಗಳ್ಬೇಕು ತುಂಬ, ಅದೇ ಅದು ಪ್ರತಿಫಲ ಅಪೇಕ್ಷೆ, ಅದು ಸಹಾಯದಲ್ಲಿ ಇರುತ್ತೆ. ಆದರೆ ಸ್ನೇಹಿತರಲ್ಲಿ ಅದು ಇರಲ್ಲ. ಅರ್ಥ ಆಗ್ತಿದೆ? ಸಹಾಯದಲ್ಲಿ ಅದಿರುತ್ತೆ, ಆದರೆ ಯಾವ್ದಿರುತ್ತೆ? ಪ್ರತಿಫಲದ ಅಪೇಕ್ಷೆ. ಇನ್ನೊಬ್ರು ಹೊಗಳಬೇಕನ್ನೋದು ಒಂದು ಪ್ರತಿಫಲ ಅಪೇಕ್ಷೆ ಅಲ್ವಾ? ನಮ್ಮ ಬಗ್ಗೆ ಇನ್ನೊಬ್ರು ಚೆನ್ನಾಗಿ ಮಾತಾಡಬೇಕು ಅನ್ನೋದು ಒಂದು ಪ್ರತಿಫಲ ಅಪೇಕ್ಷೆ ಅಲ್ವಾ? ಅದು ಸೇವೆ ಮಾಡೋವಾಗ ಅದಿರಲ್ಲ. ಇವಾಗ ಹನುಮಂತ ಆಯ್ತಾ ಅಲ್ವಾ? ಹನುಮಂತನಿಗೆ ರಾಮನ ಸೇವೆ ಮಾಡ್ತಕ್ಕಂಥ ಅದು ಏನು ಕೆಲಸ, ಅದು ಅದೊಂದು ಶ್ರದ್ಧಾಭಕ್ತಿಯಿಂದ ಮಾಡ್ತಿದ್ದಾನೆ ಅಷ್ಟೇ. ಅದು ಇನ್ನೊಬ್ರು ಹೊಗಳಬೇಕು ತೆಗಳಬೇಕು ಅದೇನು ಇಲ್ಲ ಅಲ್ವಾ? ಭಕ್ತಿಯಿಂದ ಮಾಡ್ತಕ್ಕಂಥದ್ದು. ಅಂದರೆ ಇವಾಗ ಸಾಕಷ್ಟು ಕವಿಗಳು ರಾಮ ಸೇವೆ ಕೆಲಸ ಮಾಡಿದ್ರಲ್ವ, ಅವ್ರಿಗೆ ಏನಾದರೂ ಪ್ರತಿಫಲ ಅಪೇಕ್ಷೆ ಇತ್ತ? ನಮಗೆ ರಾಮಾಯಣ ನೋಡಬೇಕು, ಅದರಲ್ಲಿ ವಿಶೇಷವಾಗಿ ಹನುಮಂತನಿಗೆ ಏನಾದರೂ ಪ್ರತಿಫಲ ಅಪೇಕ್ಷೆ ಇತ್ತ? ಇಲ್ಲ. ಅವನೇನು ಮಾಡ್ತಾ ಇದ್ದ? ರಾಮನ ಇಷ್ಟವೇ ನನ್ನ ಇಷ್ಟ, ರಾಮನ ಸೇವೆನೇ ನನ್ನ ಜೀವನದ ಪರಮ ಉದ್ದೇಶ ಅಂತ ಹೇಳ್ಬಿಟ್ಟು ಸೇವೆ ಮಾಡ್ತಿದ್ದಲ್ವಾ? ಆ ಥರ ನಾವೇನು ಮಾಡಬೇಕು? ನಿಸ್ವಾರ್ಥವಾಗಿ ಸೇವೆ ಮಾಡೋದು ಕಲಿಬೇಕು. ವಿಶೇಷವಾಗಿ ನೀವು ಮುಂದೆ ದಾಟಿ ಫಸ್ಟ್ ನೀವು ಕಲಿಬೇಕು. ಸಮಾಜದಲ್ಲಿ ನೀವು ನೋಡಿ ಬೆರಳು ಮಾಡೋದೆಲ್ಲ ಇರ್ಬಾರ್ದು. ಅರ್ಥ ಆಯ್ತಾ? ವೈದ್ಯೋ ನಾರಾಯಣ ಹರಿ